ಉಡುಪಿ ಜಿಲ್ಲಾ ವಿಶೇಷ ಮಕ್ಕಳ ಪೋಷಕರ ಸಂಘದ ಆಶ್ರಯದಲ್ಲಿ ಮಣಿಪಾಲದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಆರಂಭಿಸಿರುವ ಬೌದ್ಧಿಕ ವಿಕಲಚೇತನರ ಕೌಶಲಾಭಿವೃದ್ಧಿ ತರಬೇತಿ ಕೇಂದ್ರದ ಉದ್ಘಾಟನೆ ಇದೇ ಸೆಪ್ಟೆಂಬರ್ 12ರಂದು ಬೆಳಿಗ್ಗೆ 9:30ಕ್ಕೆ ನಡೆಯಲಿದೆ ಎಂದು ಉಡುಪಿ ಜಿಲ್ಲಾ ವಿಶೇಷ ಮಕ್ಕಳ ಪೋಷಕರ ಸಂಘದ ಅಧ್ಯಕ್ಷ ಕೆಎಸ್ ಜೈವಿಠಲ್ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೂತನ ತರಬೇತಿ ಕೇಂದ್ರವನ್ನು ಉದ್ಘಾಟಿಸಲಿದ್ದು, ಉಡುಪಿ ಶಾಸಕ ಯಶ್ವಂತ್ ಸುವರ್ಣ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಮಣಿಪಾಲ ಮಾಹೆ ಸಹಕುಲಾಧಿಪತಿ ಡಾಕ್ಟರ್ ಕೆ ಶರತ್ ರಾವ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಈ ಕಟ್ಟಡದಲ್ಲಿ ಅರ್ಹ ಬೌದ್ಧಿಕ ವಿಕಲಚೇತನಿಗೆ ಅಲ್ಪಾವಧಿ ಕೌಶಲಾಭಿವೃದ್ಧಿ ತರಬೇತಿ ಕೋರ್ಸ್ಗಳು, ಟೈಲರಿಂಗ್ ಹಾಗೂ ಕರಕುಶಲ ತರಬೇತಿ ಘಟಕಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ನಿರಂಜನ್ ಭಟ್, ಕಾರ್ಯದರ್ಶಿ ಸಾಧನಾ ಕಿಣಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಉಡುಪಿ ಜಿಲ್ಲೆಯ ವಿಶೇಷ ಮಕ್ಕಳ ಪೋಷಕರ ಸಂಘ ಇದು ಒಂದು 2007-8ರಲ್ಲಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಶನ್ ನಲ್ಲಿ ಅದರ ಕಾರ್ಯವನ್ನು ಇಟ್ಟಿತ್ತು. ಸೊ ನಾವೊಂದು ಏನಾದರೂ ಒಂದು ಜಾಗ ಕೊಡಿ ಮೇಡಮ್, ಒಂದು ಈ ಮಕ್ಕಳಿಗೆ, ವಿಶೇಷ ಮಕ್ಕಳಿಗೆ ಒಂದು ಕೌಶಲ್ಯ ತರಬೇತಿ ಕೇಂದ್ರ ಮಾಡಬೇಕು ಅಂತ ಕೇಳಿದೆ ನಾನು. ಸೊ ಅವ್ರು ಹೇಳಿದ್ರು, ನಾವು ಲ್ಯಾಂಡ್ ಕೊಡ್ಲಿಕ್ಕೆ ಆಗೋದಿಲ್ಲ ಯಾವುದೇ ಅಸೋಸಿಯೇಷನ್ಗೆ. ಸೊ ದರ್ ಇಸ್ ಒನ್ ಆಪ್ಷನ್ ಇದೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ, ನೀವು ಬನ್ನಿ ಏನ್ ಮಾಡ್ಬೋದು ನೋಡೋಣ ಅಂತ ಹೇಳಿದ್ರು. ಇಟ್ ವಾಸ್ August 2008. ಸೊ ಅಲ್ಲಿ ಹೋದಾಗ ನಮಗೆ 9 ಸೆಂಟ್ಸ್ ಜಾಗ, ಪ್ಲಾಟ್ ನಂಬರ್ 12 ಅಲಾಟ್ ಆಯ್ತು. 1.85 ಲಕ್ಷ ರೂಪಾಯಿಯನ್ನ ಅದಕ್ಕೆ ಕಟ್ಟಲಿಕ್ಕೆ ಬಂತು. ಸೊ 1.85 lakhs ಅನ್ನ ಬಡಗಬೆಟ್ಟು ಕೋಆಪರೇಟಿವ್ ಸೊಸೈಟಿ ಅವರ ಅದಕ್ಕೆ ಚೆಕ್ ಕೊಟ್ಟರು. ಅದನ್ನ ಕೊಟ್ಟು ಅದನ್ನ ಸ್ವಾಧೀನಪಡಿಸಿಕೊಂಡು, ಅದು ಸ್ವಾಧೀನಪಡಿಸಲಿಲ್ಲ, ನಾವು ವಾಪಸ್ ತಗೊಳ್ತೇವೆ, ಬಿಲ್ಡಿಂಗ್ ಆಗಲಿ ನಾವು ವಾಪಸ್ ತಗೊಳ್ತೇವೆ, ಬಟ್ ಇಲ್ಲಿ ನಮ್ಮಲ್ಲಿ ಹಣ ಇಲ್ಲ. ಆಮೇಲೆ ನಾವು ಯಾರೋ ಒಂದು ನಗರಸಭೆಯಿಂದ ನಮ್ಗೊಂದಿಷ್ಟು ಅನುದಾನ ಕೊಡ್ತೇವೆ ಅಂತ ಹೇಳಿದ್ವಿ. ಆ ಗ್ಯಾರಂಟಿ ಮೇಲೆ ನಾವು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಅನುದಾನ ಬರಲಿಲ್ಲ ನನಗೆ. ಸೊ ಅಲ್ಲಿವರೆಗೆ ನಮ್ದು ಸ್ಲ್ಯಾಬ್ ಕೂಡ ಆಗಿ ಹೋಗಿತ್ತು. ಸ್ಲ್ಯಾಬ್ ಆದಮೇಲೆ ಅಲ್ಲಿ ಒಂದು ಹೆಂಗಸು, ಒಂದು ಮಗು, ಒಂದು ಗಂಡಸು ವಾಸವಾಗಿದ್ರು. ಇಟ್ ವಾಸ್ ಎನ್ ಅಬಾಂಡನ್ಡ್ ಹೋಮ್. ಸೊ 2021ರಿಂದ ನಾನು ಅವರನ್ನು ಪೊಲೀಸ್ ಉಪಯೋಗಿಸಿ ಅವರನ್ನು ಹೊರಗೆ ಹಾಕಿ ಈ ಕಾರ್ಯಕ್ರಮಕ್ಕೆ ನೆರವಾಗಬೇಕು ಅಂತ ಹೇಳಿ ಬಿಲ್ಡರ್ಸ್ ಅನ್ನ ಸ್ಪೆಷಲ್ ಆಗಿ ನಾವು ಪುರುಷೋತ್ತಮ ಶೆಟ್ಟರನ್ನು ನಾನು ಕೇಳಿಕೊಂಡೆ. ಸೊ ಅವರು ಒಪ್ಪಿದ್ರು. ಈಗ ಕಂಪ್ಲೀಟ್ ಆಗಿದೆ. ಇದೇ ಬರುವ 12ನೇ ತಾರೀಕು ನಮ್ಮ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು 9:30 ಗಂಟೆಗೆ ಅದನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ.